ನಮಸ್ಕಾರ ಸ್ನೇಹಿತರೆ, KCET 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಆದ್ರೆ ಬಂತು. ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಸೀಟ್ ಆದ್ರೆ ಸಿಕ್ಕಿಲ್ಲ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಟೆನ್ಷನ್ ಆದ್ರೆ ಆಗಿದ್ದಾರೆ. ಸೀಟ್ ಸಿಕ್ಕಿಲ್ಲ, ಏನ್ ಮಾಡ್ಬೇಕು ಅಂತ ಸಾಕಷ್ಟು ಕಾಮೆಂಟ್ಸ್ ಆದ್ರೆ ಬರ್ತಿತ್ತು. ಈಗ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಅನ್ನುವಂಥದ್ದನ್ನ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರಾದ್ರೂ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಟ್ಬಿಡಿ ಸ್ನೇಹಿತರೆ. ನಿಮ್ಗೆ ಹೆಚ್ಚಿಗೆ ವಿಡಿಯೋಸ್ ಮಾಡಿ ತಿಳಿಸೋದಕ್ಕೆ ನಮಗೂ ಪ್ರೋತ್ಸಾಹ ಬರುತ್ತೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಲೈಕ್ ಆದ್ರೆ ಕೊಡಿ. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ ಸ್ನೇಹಿತರೆ. ಇಲ್ಲಿ ನಿಮ್ಗೆ ಏನಾಗಿದೆ ಅಂದ್ರೆ KCET ವಿದ್ಯಾರ್ಥಿಗಳಿಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಒಂದು ಸೀಟ್ ಆದ್ರೆ ಅಲಾಟ್ ಆಗಿಲ್ಲ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಅಂತ ವಿದ್ಯಾರ್ಥಿಗಳು ಫುಲ್ ಟೆನ್ಷನ್ ಆಗಿದ್ದಾರೆ. ನೀವು ಮೊದಲನೇದಾಗಿ ವಿದ್ಯಾರ್ಥಿಗಳು ರಿಲ್ಯಾಕ್ಸ್ ಆಗಿರಿ, ಆರಾಮಾಗಿರಿ. ಸೀಟ್ ಸಿಕ್ಕಿಲ್ಲ, ಒಳ್ಳೇದು, ಏನ್ ತಲೆ ಕೆಡಿಸ್ಕೋಬೇಡಿ. ಏನ್ ಟೆನ್ಷನ್ ಆಗುವ ಅವಶ್ಯಕತೆ ಇಲ್ಲ. ಅಯ್ಯೋ ನಮಗ್ ಸೀಟ್ ಸಿಗ್ಲಿಲ್ಲ, ನಮ್ಮ ಫ್ರೆಂಡ್ಗೆ ಯಾರಿಗೂ ಸೀಟ್ ಸಿಕ್ತು, ನಮ್ಗೆ ಸೀಟ್ ಸಿಗ್ಲಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಆದ್ರೆ ಇಲ್ಲ. ಸೀಟ್ ಸಿಗ್ಲಿಲ್ಲ ಅಂದ್ರೆ ಏನು ಪರವಾಗಿಲ್ಲ. ಇದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್, ಇದು ಡಮ್ಮಿ ರಿಸಲ್ಟ್ ಆಗಿದೆ. ಇದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ 1. ಇದು ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಸೀಟ್ ಸಿಕ್ಕಿಲ್ಲ, ನೀವು ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಅಂತ ವಿದ್ಯಾರ್ಥಿಗಳು ನೀವು ಕೇಳೋದಾದ್ರೆ ನೀವು ಏನು ಮಾಡುವ ಅವಶ್ಯಕತೆ ಇಲ್ಲ. ಈಗ ಮತ್ತೆ ಆಪ್ಷನ್ ಎಂಟ್ರಿ ಬಿಡ್ತಾರೆ. ಆಪ್ಷನ್ ಎಂಟ್ರಿ ಮಾಡಿದಾಗ ನೀವು ಕೇವಲ ಕೆಲವೊಂದು ಕಾಲೇಜಸ್ ಮಾತ್ರ ಆಡ್ ಮಾಡಿರ್ತೀರ. ಇನ್ ಸ್ವಲ್ಪ ಕಾಲೇಜಸ್ ಎಕ್ಸ್ಟ್ರಾ ಆಡ್ ಮಾಡಿ ನಿಮ್ಗೆ ಸೀಟ್ ಸಿಕ್ಕೇ ಸಿಗುತ್ತೆ. ಸೀಟ್ ಸಿಗ್ಲಿಲ್ವಾ, ತಲೆ ಕೆಡಿಸ್ಕೋಬೇಡಿ. ಮಾರ್ಕ್ ಅಲಾಟ್ಮೆಂಟ್ 2 ರಿಸಲ್ಟ್ ಬರುತ್ತೆ. ಮಾರ್ಕ್ ಅಲಾಟ್ಮೆಂಟ್ 2ನೇ ಒಂದು ರಿಸಲ್ಟ್ ಬಂದಾಗ ಅಲ್ಲೂ ಸೀಟ್ ಸಿಗ್ಲಿಲ್ವಾ, ಅವಾಗೂ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವಾಗ ಏನ್ ಮಾಡ್ತೀರಾ ಅಂದ್ರೆ ಇನ್ನೂ ಆದಷ್ಟು ಜಾಸ್ತಿ ಕಾಲೇಜಸ್ ಅನ್ನ ಆಡ್ ಮಾಡಿ ಅವಾಗ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಆದ್ರೆ ಬಿಡ್ತಾರೆ. ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ನಿಮ್ಗೆ ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕೇ ಸಿಗುತ್ತೆ. ಓಕೆನಾ? ನೀವು ಎಕ್ಸ್ಟ್ರಾ ಕಾಲೇಜಸ್ ಆಡ್ ಮಾಡ್ಕೋಬೇಕಷ್ಟೇ. ನೀವು ಸೆಕೆಂಡ್ ರೌಂಡ್ ಅಲ್ಲಿ ಥರ್ಡ್ ರೌಂಡ್ ಅಲ್ಲಿ ಕಾಲೇಜಸ್ ಆಡ್ ಮಾಡುವಂತಹ ಚಾನ್ಸ್ ಇರಲ್ಲ. ನೀವು ಡಿಲೀಟ್ ಮಾಡ್ಕೋಬಹುದು ಸೆಕೆಂಡ್ ರೌಂಡ್ ಅಲ್ಲಿ ಥರ್ಡ್ ರೌಂಡ್ ಅಲ್ಲಿ. ಅದಕ್ಕೆ ನೀವು ಏನ್ ಮಾಡ್ತೀರಾ ಅಂದ್ರೆ ಇವಾಗ ಫಸ್ಟ್ ರೌಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಾಯ್ತು, ಇನ್ನೊಂದು 2 ದಿನದಲ್ಲಿ ನಿಮ್ಗೆ ಮತ್ತೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರೆ. ಅವಾಗ ಆದಷ್ಟು ತುಂಬಾ ಕಾಲೇಜಸ್ ಎಷ್ಟು ಬೇಕೋ ಅಷ್ಟು ಕಾಲೇಜಸ್ ಆಡ್ ಮಾಡ್ಕೋಬೇಡಿ. ಓಕೆನಾ? ಅವಾಗೂ ನೀವು ಆಡ್ ಮಾಡ್ಕೊಳ್ಳೋದು ಮಿಸ್ ಮಾಡಿದೀರಾ, ತಪ್ಪು ಮಾಡಿದೀರಾ ಆದ್ರೂ ಪರವಾಗಿಲ್ಲ. ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡ್ತಾರೆ, ಅವಾಗೂ ನಿಮ್ಗೆ ಸೀಟ್ ಸಿಕ್ಕಿಲ್ವಾ, ಅವಾಗ ನೀವು ವಿದ್ಯಾರ್ಥಿಗಳು ಏನ್ ಮಾಡ್ತೀರಾ ಅಂದ್ರೆ ಮತ್ತೆ ಎಷ್ಟು ಕಾಲೇಜಸ್ ಇದಾವೆ ಅಷ್ಟು ಕಾಲೇಜಸ್ ಆಡ್ ಮಾಡ್ಕೋಬೇಡಿ. ಫೈನಲ್ ಅಲಾಟ್ಮೆಂಟ್ ಅಲ್ಲಿ ಯಾವುದೋ ಒಂದು ಕಾಲೇಜಲ್ಲಿ ಯಾವುದೋ ಒಂದು ಬ್ರಾಂಚ್ ಸೀಟ್ ಸಿಕ್ಕೇ ಸಿಗುತ್ತೆ. ಓಕೆನಾ? ಅಷ್ಟೇ ಸಿಂಪಲ್. ಮತ್ತೆ ವಿದ್ಯಾರ್ಥಿಗಳು ನಿಮಗೆ ಸೆಕೆಂಡ್ ರೌಂಡ್ ಅಲ್ಲಿ ಥರ್ಡ್ ರೌಂಡ್ ಅಲ್ಲಿ ಎಕ್ಸ್ಟ್ರಾ ತುಂಬಾ ಕಾಲೇಜಸ್ ಆಡ್ ಮಾಡ್ಬಿಟ್ಟಿದೀವಿ, ನಮ್ಮ ಕಾಲೇಜಸ್ ಇಷ್ಟ ಇಲ್ಲ, ಟಾಪ್ ಇಲ್ಲದೆ ಇರುವಂತಹ ಕಾಲೇಜಸ್ ಇಷ್ಟ ಇಲ್ಲ ಅಂದ್ರೆ ಡಿಲೀಟ್ ಮಾಡ್ಕೋಬಿಡಿ. ಆರಾಮಾಗಿ ಡಿಲೀಟ್ ಮಾಡ್ಕೋಬಹುದು. ಸೆಕೆಂಡ್ ರೌಂಡ್ ಅಲ್ಲಿ ಥರ್ಡ್ ರೌಂಡ್ ಅಲ್ಲಿ ಡಿಲೀಟ್ ಮಾಡ್ಕೊಂಡ್ರೆ ಮುಗೀತು. ಓಕೆನಾ? ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ಸಿಕ್ಕಿಲ್ಲ ಅಂದ್ರೆ ಏನ್ ಪರವಾಗಿಲ್ಲ, ಖುಷಿಯಾಗಿ ಆರಾಮಾಗಿ ಮಲ್ಕೊಳ್ಳಿ. ಏನ್ ಪರವಾಗಿಲ್ಲ, ಆರಾಮಾಗಿರಿ. ಸೀಟ್ ಸಿಗ್ಲಿಲ್ಲ ಅಂತ ನೀವು ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದೀರಾ ವಿದ್ಯಾರ್ಥಿಗಳು. ಸಾಕಷ್ಟು ಜನ ಕಾಮೆಂಟ್ ಮಾಡ್ತಿದ್ರು ರಿಲ್ಯಾಕ್ಸ್, ಆರಾಮಾಗಿ ರಿಲ್ಯಾಕ್ಸ್ ಆಗಿರಿ. ಏನು ತಲೆ ಕೆಡ್ಸ್ಕೋಬೇಡಿ. ನಿಮ್ಗೆ ಮತ್ತೆ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ಸಿಕ್ಕೇ ಸಿಗುತ್ತೆ. ತಲೆ ಕೆಡ್ಸ್ಕೋಬೇಡಿ. ನಿಮ್ಗೊಂದು ಲೈವ್ ಸೆಷನ್ ಆದ್ರೆ ಮಾಡ್ತೀನಿ, ಕ್ವಶನ್ ಅಂಡ್ ಆನ್ಸರ್ ಸೆಷನ್. ಅದ್ರಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನನಗೆ ಹೇಳಿರಂತೆ. ಓಕೆನಾ? ನಿಮ್ಗೆ ಈಗ ಏನಾದ್ರು ಬೇರೆ ಡೌಟ್ಸ್ ಇದ್ದು ನಿಮ್ಗೆ ಏನಾದ್ರು ರಿಸಲ್ಟ್ ಅಲ್ಲಿ ಎರರ್ ಬರ್ತಿದ್ಯಾ, ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಇನ್ನೊಂದು ವಿಷಯ ನಿಮ್ಗೆ ಏನಂದ್ರೆ ಇಲ್ಲಿ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಈಗ ಬಿಟ್ಟಿದಾರಲ್ಲ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಯಾವ ಕಾಲೇಜ್ ಸೀಟ್ ಸಿಕ್ಕಿದ್ಯೋ ಅದೇ ನಿಮ್ಗೆ ಮಾರ್ಕ್ ಅಲಾಟ್ಮೆಂಟ್ 2 ಬಿಡ್ತಾರೆ ಅಲ್ಲ, ಅದರಲ್ಲೂ ಅದೇ ಕಾಲೇಜ್ ಸಿಗುತ್ತಂತ ಗ್ಯಾರಂಟಿ ಇಲ್ಲ. ಮತ್ತೆ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ನಿಮ್ಗೆ ಈಗ ಯಾವ್ದು ಸಿಕ್ಕಿದ್ಯೋ ಅದೇ ಸಿಗುತ್ತಂತ ಗ್ಯಾರಂಟಿ ಇಲ್ಲ. ಅದ್ರಗಿಂತ ಬೆಟರ್ ಇರುವಂತದ್ದಾದ್ರೂ ಸಿಗಬಹುದು ವಿದ್ಯಾರ್ಥಿಗಳಿಗೆ, ಇಲ್ಲ ಅದ್ರಗಿಂತ ಸ್ವಲ್ಪ ಲೋ ಇರುವಂತದ್ದಾದ್ರೂ ಸಿಗಬಹುದು. ಮ್ಯಾಕ್ಸಿಮಮ್ ಬೆಟರ್ ಇರುವಂತಹ ಕಾಲೇಜಸ್ ಸಿಗುತ್ತೆ. ತಲೆ ಕೆಡ್ಸ್ಕೋಬೇಡಿ. ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಅಲ್ಲಿ ಸಿಗುತ್ತೆ ವಿದ್ಯಾರ್ಥಿಗಳಿಗೆ. ಎಲ್ಲರಿಗೂ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಈಗ ನಿಮ್ಗೆ ಯಾರಿಗೆ ಸೀಟ್ ಸಿಕ್ಕಿದ್ಯೋ ನೀವು ಇಂಥ ಕಾಲೇಜಲ್ಲಿ ನಿಮ್ಗೆ ಸೀಟ್ ಸಿಗಬಹುದು ಅಂತ ಜಸ್ಟ್ ಫಾರ್ ರೆಫರೆನ್ಸ್ ನಿಮ್ಗೆ ಮಾರ್ಕ್ ಅಲಾಟ್ಮೆಂಟ್. ಓಕೆನಾ? ಫೈನಲ್ ಅಲಾಟ್ಮೆಂಟ್ ಅಲ್ಲಿ ಯಾವ ಕಾಲೇಜಲ್ಲಿ ಸೀಟ್ ಸಿಗುತ್ತೋ ನಿಮ್ಗೆ ಅದೇ ಫೈನಲ್ ಆಗಿರುತ್ತೆ ಕಾಲೇಜಸ್ಗೆ ಹೋಗಿ ಅಡ್ಮಿಷನ್ ಆಗೋದಕ್ಕೆ. ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಯಾರು ಭಯ ಪಡಬೇಡಿ. ಸೀಟ್ ಸಿಗ್ಲಿಲ್ವಾ ಆದ್ರೂ ಖುಷಿಯಾಗಿರಿ. ಓಕೆನಾ? ಸಿಗೋಣ.